ಒಮ್ಮೆ ಸಮಾಜದ ಕಣ್ಣುಗಳಿಗೆ ಹೆಣ್ಣು ಮಗು ದುರ್ಬಲವಾಗಿ ಕಾಣುತ್ತಿದ್ದ ಕಾಲವಿತ್ತು. ಮನೆಗಷ್ಟೇ ಸೀಮಿತ ಎಂಬ ಬೇಲಿ ಅವಳ ಕನಸುಗಳನ್ನೇ ಬಂಧಿಸುತ್ತಿತ್ತು. ಶಿಕ್ಷಣವೆಂಬ ಬೆಳಕು ಅವಳ ಬದುಕಿಗೆ ತಲುಪದೇ ಉಳಿಯುತ್ತಿದ್ದ ದಿನಗಳು ಅವು. ಆ ಕತ್ತಲಲ್ಲಿ ದೀಪವಾಗಿ ಹೊತ್ತಿದ್ದವರು ಡಾಕ್ಟರ್ ಎಸ್.ಎ. ಪುಣೇಕರ್. ಹೆಣ್ಣು ಮಗುವಿನ ಕಣ್ಣಲ್ಲಿ ಅಡಗಿದ್ದ ಕನಸುಗಳನ್ನು ಕಂಡು ಅವುಗಳನ್ನು ಜಾಗೃತಗೊಳಿಸಲು ತಮ್ಮ ಬದುಕನ್ನೇ ಅರ್ಪಿಸಿದ ಮಹಾನ್ ವ್ಯಕ್ತಿ ಅವರು. ಡಾಕ್ಟರ್ ಪುಣೇಕರ್ ಅವರ ದೃಷ್ಟಿಯಲ್ಲಿ ಹೆಣ್ಣು ಮಗು ಸಮಾಜದ ಹೃದಯ. ಆ ಹೃದಯ ಶಿಕ್ಷಣದಿಂದ ತುಂಬಿದಾಗ ಮಾತ್ರ ಸಮಾಜ ಜೀವಂತವಾಗುತ್ತದೆ ಎಂದು ಅವರು ನಂಬಿದ್ದರು. ಒಬ್ಬ ಹುಡುಗ ಶಿಕ್ಷಣ ಪಡೆದರೆ ಒಬ್ಬ ವ್ಯಕ್ತಿ ಬೆಳೆಯುತ್ತಾನೆ. ಆದರೆ ಒಂದು ಹುಡುಗಿ ಶಿಕ್ಷಣ ಪಡೆದರೆ ಒಂದು ಕುಟುಂಬ, ಒಂದು ಸಮಾಜ ಬೆಳೆಯುತ್ತದೆ ಎಂಬ ನಂಬಿಕೆ ಅವರ ಚಿಂತನೆಯ ಕೇಂದ್ರವಾಗಿತ್ತು. ಹೆಣ್ಣು ಮಗುವಿನ ಕೈಯಲ್ಲಿ ಪುಸ್ತಕ ಬಂದರೆ ಅವಳ ಭವಿಷ್ಯ ಮಾತ್ರವಲ್ಲದೆ ಪೀಳಿಗೆಯ ಭವಿಷ್ಯ ಬದಲಾಗುತ್ತದೆ ಎಂಬುದು ಅವರ ದೃಢ ವಿಶ್ವಾಸವಾಗಿತ್ತು. ಹೆಣ್ಣು ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಮೌನವಾಗಿ ಬದುಕುತ್ತಿರುವುದನ್ನು ಕಂಡಾಗ ಅವರ ಮನಸ್ಸು ನೋವಿನಿಂದ ತುಂಬುತ್ತಿತ್ತು. ಬಾಲ್ಯ ವಿವಾಹದ ಹೆಸರಿನಲ್ಲಿ ಕುಗ್ಗಿ ಹೋಗುವ ಕನಸುಗಳು, ಶಿಕ್ಷಣವಿಲ್ಲದೆ ಅಸಹಾಯಕಳಾಗುವ ಹೆಣ್ಣು ಮಕ್ಕಳ ಜೀವನ ಅವರಿಗೆ ನೋಡಲು ಆಗುತ್ತಿರಲಿಲ್ಲ. ನೋವಿನಿಂದಲೇ ಅವರಲ್ಲಿ ಸಂಕಲ್ಪ ಹುಟ್ಟಿತು. ಈ ಮೌನ ಮುರಿಯಬೇಕು, ಈ ಅಜ್ಞಾನ ಕರಗಬೇಕು ಎಂಬ ದೃಢ ನಿರ್ಧಾರವನ್ನು ಅವರು ತೆಗೆದುಕೊಂಡರು. ಹೆಣ್ಣು ಮಕ್ಕಳಿಗೋಸ್ಕರ ಅಂತಾನೆ 1972ರಲ್ಲಿ ಪದವಿ ಪೂರ್ವ ಮಹಿಳಾ ಮಹಾವಿದ್ಯಾಲಯ, 1974ರಲ್ಲಿ ಮಹಿಳಾ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದರು. ಡಾಕ್ಟರ್ ಎಸ್.ಎ. ಪುಣೇಕರ್ ಅವರಿಗೋಸ್ಕರ ಶಿಕ್ಷಣ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ದಾರಿ. ಹೆಣ್ಣು ಮಗು ಓದಿದಾಗ ಅವಳ ನಡೆ ಬದಲಾಗುತ್ತದೆ, ಅವಳ ಮಾತಿನಲ್ಲಿ ಧೈರ್ಯ ಮೂಡುತ್ತದೆ, ಅವಳ ಕಣ್ಣಲ್ಲಿ ಭವಿಷ್ಯದ ಬೆಳಕು ಹೊಳೆಯುತ್ತದೆ ಎಂದು ಅವರು ನಂಬಿದ್ದರು. ಶಿಕ್ಷಣ ಪಡೆದ ಮಹಿಳೆ ಯಾರಿಗೂ ಭಾರವಾಗುವುದಿಲ್ಲ, ಅವಳು ಸಮಾಜಕ್ಕೆ ಶಕ್ತಿಯಾಗುತ್ತಾಳೆ ಎಂಬ ಸಂದೇಶವನ್ನು ಅವರು ಸದಾ ಸಾರಿದ್ದರು. ಸಮಾಜದ ಸಂಪ್ರದಾಯಗಳು, ವಿರೋಧದ ಧ್ವನಿಗಳು ಮತ್ತು ತಪ್ಪು ನಂಬಿಕೆಗಳು ಅವರ ದಾರಿಯಲ್ಲಿ ಅಡ್ಡಿಯಾಗಿ ನಿಂತವು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಡ ಎನ್ನುವ ಮನೋಭಾವ ಅವರ ಹೃದಯಕ್ಕೆ ಚುಚ್ಚಿದಂತಾಗುತ್ತಿತ್ತು. ಆದರೆ ಅವರು ಹಿಂದೆ ಸರಿಯಲಿಲ್ಲ. ಪ್ರತಿ ವಿರೋಧವೂ ಅವರ ಸಂಕಲ್ಪವನ್ನು ಇನ್ನಷ್ಟು ಬಲಪಡಿಸಿತು. ಮಾತಿನಿಂದ, ಕಾರ್ಯದಿಂದ ಅವರು ಹೆಣ್ಣು ಮಕ್ಕಳ ಶಿಕ್ಷಣದ ಪರವಾಗಿ ಧ್ವನಿ ಎತ್ತಿದರು. ಇಂದು ಕಾಲ ಬದಲಾಗಿದೆ, ಅವಕಾಶಗಳು ಹೆಚ್ಚಿವೆ. ಆದರೆ ಇನ್ನೂ ಅನೇಕ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ದೂರವೇ ಉಳಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರ ಚಿಂತನೆ ಮತ್ತು ಹೃದಯವನ್ನು ತಟ್ಟುತ್ತದೆ. ಅವರು ಹೇಳಿದ ಮಾತುಗಳು, ತೋರಿಸಿದ ದಾರಿ ಇಂದಿಗೂ ಅರ್ಥಪೂರ್ಣವಾಗಿವೆ. ಅವರ ಆದರ್ಶಗಳನ್ನು ಅನುಸರಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಡಾಕ್ಟರ್ ಎಸ್.ಎ. ಪುಣೇಕರ್ ಅವರ ಜೀವನ ಒಂದು ಕಥೆಯಲ್ಲ, ಅದು ಸಾವಿರಾರು ಹೆಣ್ಣು ಮಕ್ಕಳ ಬದುಕು ಬೆಳಗಿದ ಕತೆ. ಅವರು ಹೊತ್ತ ದೀಪ ಇಂದಿಗೂ ಅನೇಕ ಮನಗಳಲ್ಲಿ ಬೆಳಕಾಗಿ ಹೊಳೆಯುತ್ತಿದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಹರಿಸಿದ ಶ್ರಮ, ತೋರಿದ ಪ್ರೀತಿ ಮತ್ತು ನೀಡಿದ ದೃಷ್ಟಿ ಎಂದಿಗೂ ಮರೆಯಲಾಗದು. ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದೇ ನಮ್ಮ ಕರ್ತವ್ಯ, ಅವರ ಕನಸನ್ನು ಬದುಕಿಸುವುದೇ ನಮ್ಮ ಹೊಣೆ.